ಖುಷಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಸ್ವಲ್ಪ ಬಟ್ಟೆ ಮಡಚಬೇಕಿತ್ತು, ಆ ಕೆಲಸನ ಇವಾಗ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿನೇ ತೊಗೊಂಡು ಬಂದೆ, ಆದರೆ ಮಡಿಸ್ಲಿಕ್ಕೆ ಆಗಲಿಲ್ಲ. ನನಗೇನೋ ಈ ಬಟ್ಟೆ ಮಡಿಸೋದು ಅಂದ್ರೇ ಸ್ವಲ್ಪ ಹಿಂಸೆ ಆಗ್ತಾ ಇರುತ್ತೆ. ಸ್ವಲ್ಪ ಈ ಕೆಲಸನ ನಿಧಾನನೇ ಮಾಡ್ತೀನಿ. ಈ ಬಟ್ಟೆಗಳನ್ನೆಲ್ಲ ಒಗೆದು 2 ದಿನ ಆಗಿದೆ. 2 ದಿನದಿಂದ ಮೇಲೆ ಇದ್ದೋ ಇವು. ಸ್ವಲ್ಪ ಇತ್ತೀಚೆಗಂತೂ ಹನಿ ಬೀಳೋ ಜಾಸ್ತಿನೇ ಅಲ್ವಾ, ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೋ ಒಂದು ಗೊತ್ತಾಗ್ತಾನೆ ಇರಲ್ಲ. ಶಾಪಲ್ಲೇ ಇರ್ತೀನಿ, ಸ್ವಲ್ಪ ಹನಿ ಬೀಳೋ ಥರ ಅನಿಸಿದ್ರು ಕೂಡ ಬೇಗ ಮನೆಗೆ ಬಂದುಬಿಟ್ಟು ತೊಗೊಳ್ಳೋ ಅಷ್ಟರಲ್ಲಿ ನೆಂದೇ ಹೋಗ್ಬಿಡೋದು. ಒಂದು 4 ಹನಿ ಬಿದ್ದರೂ ಕೂಡ ಒಂಥರ ಬಟ್ಟೆ ಮೆತ್ತಗಾಗ್ಬಿಡ್ತವೆ. ಮತ್ತೆ ಕೆಳಗಡೆ ತೊಗೊಂಡು ಬಂದು ಹಾಕಿ ಮತ್ತೆ ಬಿಸಿಲು ಬಂದಾಗ ಮತ್ತೆ ಮೇಲೋಗಿ ಹಾಕೋದು, ಇದೇ ಆಗೋಯ್ತು ಕೆಲಸ. ಸದ್ಯ ಇವಾಗ ಹೆಂಗೋ ಸ್ವಲ್ಪ ಚೆನ್ನಾಗಿ ಪರವಾಗಿಲ್ಲ ಅನ್ನೋಂಗೆ ಒಣಗಿದ್ದಾವೆ. ಹಾಗಾಗಿ ಇವಾಗ ಮಡಚಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಡಿಸ್ತಾ ಇದ್ದೀನಿ. ನಾನೇನು ಮಾಡ್ತೀನಿ ಅಂದರೆ ಈ ಬಟ್ಟೆಗಳನ್ನೆಲ್ಲ ಸಪ್ರೇಟಾಗಿ ಡಿವೈಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮಡಚುವಾಗಲೇ. ಅಂದರೆ ಪ್ಯಾಂಟ್ ಎಲ್ಲ ಒಂದು ಕಡೆ, ಶರ್ಟ್ ಎಲ್ಲ ಒಂದು ಕಡೆ, ನನ್ನ ಟಾಪ್ಸ್ ಎಲ್ಲ ಒಂದು ಕಡೆ, ಈ ಥರ ನೀಟಾಗಿ ಡಿವೈಡ್ ಮಾಡಿ ಮಡಚಿಟ್ಕೊಂಡ್ಬಿಟ್ರೆ ಆರಾಮದಲ್ಲಿ ಹೋಗಿ ಕಬೋರ್ಡ್ಗೆ ಹಿಂಗೆ ತೊಗೊಂಡೋಗಿ ಇಟ್ಬಿಡ್ಬೋದು. ಇನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಮಡಚಿದ್ರೆ ಏನಾಗುತ್ತೆ ಗೊತ್ತಾ, ಅಲ್ಲೋಗ್ಬಿಟ್ಟು ಮತ್ತೆ ಡಿವೈಡ್ ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಕೆಲಸನ ಈಸಿ ಮಾಡ್ಕೊತೀನಿ. ಇನ್ನು ಇವತ್ತು ಭಾನುವಾರ, ಸುಮಾರಷ್ಟು ಕೆಲಸಗಳಿದೆ ಮನೇಲಿ ಮಾಡೋವಂಥದ್ದು. ಸ್ವಲ್ಪ ಫ್ರಿಜ್ನ ಡೀಪ್ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮನೇನೂ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊತ್ತಾಗುತ್ತೋ ಇದೆಲ್ಲ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಗೊತ್ತಿಲ್ಲ. ಭಾನುವಾರ ಅಂದ್ರೇ ನನಗೆ ಇದೇ ಥರ ಆಗೋಗ್ಬಿಟ್ಟಿದೆ ಇತ್ತೀಚೆಗಂತೂ. ಬರೀ ಆ ಕೆಲಸ ಈ ಕೆಲಸ ಅಂತ ಹೇಳ್ಬಿಟ್ಟು. ಮೊದಲೆಲ್ಲ ಹೆಂಗಾಗ್ತಿತ್ತು ಅಂದರೆ ಒಂದು 10 ಗಂಟೆ ಅಷ್ಟರಲ್ಲೇ ಕೆಲಸ ಎಲ್ಲ ಮುಗಿಸ್ಕೊಂಡು ಶಾಪ್ಗೆ ಹೋಗ್ಬಿಡ್ತಿದ್ದೆ ಅಲ್ವಾ ಅಪ್ಪು? ಇಲ್ಲೂ ಕೆಲಸ ಆಗೋದು ಅಲ್ಲೂ ಕೆಲಸ ಆಗೋದು. ಆದರೆ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಾವು ಇದೇ ಕಾರಣಕ್ಕೋಸ್ಕರ ಚಿಕ್ಕ ಮನೆ ಮಾಡಿದ್ದು ಕೂಡ. ಆವಾಗ ಸ್ವಲ್ಪ ಕೆಲಸಗಳೆಲ್ಲ ಕಡಿಮೆ ಆಗುತ್ತೆ, ನಾವು ಕೂಡ ಆರಾಮದಲ್ಲಿ ಇರ್ಬೋದು ಅಂತೇಳಿ. ಇನ್ನು ಇಲ್ಲಿಗೆ ಬಂದಮೇಲೆ ಮತ್ತೆ ಅದೇ ಥರ ಕೆಲಸನೇ ಜಾಸ್ತಿ ಆಗೋಯ್ತು. ನೋಡೋಣ ಯಾವ ಥರ ಇವತ್ತು ದಿನ ಹೋಗುತ್ತೆ ಅಂತೇಳಿ ಗೊತ್ತಿಲ್ಲ. ಇನ್ನು ಫ್ರಿಜ್ನ ಡೀಪ್ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅಡುಗೆ ಕೂಡ ಮಾಡ್ಕೊಳ್ಬೇಕು. ಫ್ರಿಜ್ ತೋರಿಸ್ತೀನಿ ಬನ್ನಿ, ಎಷ್ಟು ಚೆನ್ನಾಗಿದೆ ನಾವು ಫ್ರಿಜ್ ಅಂತ ಹೇಳ್ಬಿಟ್ಟು. ಇಷ್ಟೊಂದು ಮೆಸ್ಸಿಯಾಗಿ ನಾನು ಯಾವತ್ತೂ ಕೂಡ ಇಟ್ಕೊಂಡಿರಲಿಲ್ಲ. ಒಂಥರ ಹಿಂಸೆ ಅನಿಸ್ತಾ ಇದೆ ಫ್ರಿಜ್ನ ನೋಡ್ತಾ ಇದ್ದೆ. ಇದೆಲ್ಲ ನನ್ನ ಕೈಲಿ ಮಡಚಿಬಿಟ್ಟು ಅವ್ರಿಗೆ ಒಂದೇ ಒಂದು ಶರ್ಟ್ ಮಡ್ಚಕ್ಕೆ ಕೊಟ್ಬಿಟ್ರೆ ಮಾತ್ರ ಶರ್ಟ್ನ ಪ್ಯಾಂಟ್ ಮಾಡ್ಬಿಟ್ಟಿರ್ತಾರೆ ಅವರು. ಅಷ್ಟು ಚೆನ್ನಾಗಿ ಬಟ್ಟೆ ಮಡಿಸ್ತಾರೆ. ಯಾರು ನಂಬಲ್ಲ. ಇಲ್ಲ, ನಿಜ ಬಟ್ಟೆ ಮಡ್ಚಲ್ಲ. ಮಿಕ್ಕಿದ ಕೆಲಸ ಮಾಡ್ತಾ ಇದ್ರೆ ಬಟ್ಟೆ ಗಿಟ್ಟೆ ಎಲ್ಲ ಮಡ್ಚಲ್ಲ ಇವರು. ನೋಡಿ ನಮ್ಮ ಫ್ರಿಜ್ಜು ಹೆಂಗಾಗಿದೆ ಅಂತ ಹೇಳಿ. ಉಗ್ರ ಬಣ್ಣ ಎಲ್ಲ ಇಟ್ರೆ ಏನಾಗ್ತದೆ? ಫ್ರಿಜ್ಜಲ್ಲಿ ನೈನ್ ಪಾಲಿಶ್ ಇಟ್ಟರೆ ಅಪ್ಪು ಎಷ್ಟು ದಿನ ಆದರೂ ಡ್ರೈ ಆಗಲ್ಲ. ಅದಕ್ಕೆ ನಾನು ನೈನ್ ಪಾಲಿಶ್ನ ಫ್ರಿಜ್ಜಲ್ಲೇ ಇಡೋವಂಥದ್ದು. ಇದೆಲ್ಲ ವರ್ಷ ಆಗೋಗ್ಬಿಟ್ಟಿದೆ ನಾನು ತಗೊಂಡು. ಇನ್ನೂ ಚೆನ್ನಾಗಿದ್ದಾವೆ ಇದೆಲ್ಲ. ಅಪರೂಪಕ್ಕೆ ಒಂದ್ಸಲ ಹಾಕೊಳ್ಳೋದು ಎಲ್ಲಾದರೂ ಫಂಕ್ಷನ್ ಇದೆ ಅಂದಾಗ. ಇನ್ನು ನೋಡಿ, ಇದು ಪೂಜೆಗೆ ನಾವು ಹಾಕೊಂಡಿದ್ದು ಹೋಗಿ ಎಲ್ಲ ರಿಮೂವ್ ಮಾಡಬೇಕು. ಬಲಗೈಗೆಲ್ಲ ಹಾಕಲ್ಲ, ಕಾಲ್ಗೂ ಹಾಕಲ್ಲ, ಬರೀ ಈ ಕಡೆ ಎಡಗೈಗೆ ಮಾತ್ರ ಹಾಕಿರ್ತೀನಿ. ಬಲಗೈಗೆ ಹಾಕಿದ್ರೆ ಏನಂದರೆ ಊಟದ ಮುಖಾಂತರ ಒಳಗಡೆ ಹೋಗ್ಬಿಡತ್ತೆ ಅಂತೇಳಿ ಭಯ ಅಷ್ಟೇ. ಇನ್ನು ಇದನ್ನು ರಿಮೂವ್ ಮಾಡಬೇಕು ಇವತ್ತು. ಇನ್ನು ಫ್ರಿಜ್ ಬಗ್ಗೆ ಹೇಳೋದ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಗಿಬಿಟ್ಟಿದೆ ಅಂತೇಳಿ. ಫುಲ್ಲು ಒಂಥರ ಗಲೀಜು ಅನಿಸ್ತಾ ಇದೆ. ಸಂಧಿ ಒಂದೆಲ್ಲ ಅದು ಇದು ಎಲ್ಲ ತುರುಕ್ಬಿಟ್ಟಿದ್ದೀನಿ. ನೀಟಾಗಿ ಇವತ್ತು ಡೀಪ್ ಕ್ಲೀನ್ ಮಾಡಬೇಕು. ಮಾಮೂಲಿ ನಾನು ಒಂದ್ಸಲ ನಿಮಗೆ ತೋರಿಸಿದ್ದೀನಿ ನಾನು ಫ್ರಿಜ್ನ ಯಾವ ಥರ ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ವಿನೆಗರು ಮತ್ತು ಸಾಲ್ಟ್ ಹಾಕ್ಬಿಟ್ಟು ಒಂದ್ಸಲ ನೀಟಾಗಿ ಒರೆಸ್ಕೊಂಡು ಅದಾದಮೇಲೆ ಡ್ರೈ ಕ್ಲಾತಲ್ಲಿ ಒರೆಸ್ತೀನಿ. ಇಲ್ಲಾಂದರೆ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು. ಅದಾದಮೇಲೆ ನಿಂಬೆಹಣ್ಣು ಒಂದು ಅರ್ಧ ಹೋಳು ಇರುತ್ತಲ್ಲ, ಅದನ್ನು ಫ್ರಿಜ್ಜಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇಟ್ಟರೆ ಸ್ಮೆಲ್ ಬರೋದು ಕೂಡ ಕಡಿಮೆ ಆಗುತ್ತೆ. ಇನ್ನು ಈ ಕಡೆ ಪಾತ್ರೆಗಳನ್ನೆಲ್ಲ ಹಿಂಗೆ ಜೋಡಿಸಿದ್ದೀನಲ್ಲ ಅಂತ ಅಂದ್ಕೊಂಡ್ಬೇಡಿ. ಇದೇನೆಂದರೆ ಆಂಟಿ ಮನೆ ಪಾತ್ರೆಗಳು. ಅವರು ಸಾಮಾನ್ಯವಾಗಿ ಏನಾದರೂ ಸ್ಪೆಷಲ್ ಮಾಡಿದಾಗ, ಏನಾದರೂ ತಿಂಡಿ ಮಾಡಿದಾಗ ಕೊಟ್ಟು ಕಳಿಸ್ತಾ ಇರ್ತಾರೆ. ನಾನು ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಇಲ್ಲೇ ಇಟ್ಟಿರ್ತೀನಿ. ಮಿಕ್ಕಿದ ಪಾತ್ರೆಗಳಿಗೆ ಮಿಕ್ಸ್ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಅವ್ರು ಕೇಳಿದಾಗ ದಡಬಡ ಅಂತ ಹುಡ್ಕೋದು ಕಷ್ಟ ಆಗಿಬಿಡುತ್ತೆ ನನಗೆ. ಹಂಗಾಗಿ ಇಲ್ಲೇ ಇಟ್ಬಿಟ್ರೆ ಅವ್ರು ಬಂದಾಗ ಎತ್ಕೊಂಡು ಹೋಗ್ಬೋದು ಅಂತೇಳಿ. ಆಮೇಲೆ ಕಮೆಂಟ್ ಮಾಡಬೇಡಿ, ಏನು ಶಿಲ್ಪ ಆ ಥರ ಇಟ್ಕೊಂಡಿದ್ದೀರಾ ಪಾತ್ರೆ ಎಲ್ಲನೂ ಅಂತ ಹೇಳ್ಬಿಟ್ಟು. ನಾನು ಬೆಳಗ್ಗೆನೇ ಕಿಚನ್ ಕ್ಲೀನಿಂಗ್ ಮಾಡಿದ್ದೆಲ್ಲ ಮುಗ್ದಿದೆ. ಹಾಗೆ ರಾತ್ರಿ ಸ್ವಲ್ಪ ಕಾಬೂಲ್ ಕಡಲೆನ ನೆನೆಸಿಟ್ಟಿದ್ದೆ ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು. ಚೆನ್ನ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಜೀರಾ ರೈಸ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಈಚೆ ಕಡೆ ಎಲ್ಲ ಸಿಗುತ್ತೆ ನೋಡಿ ಚೆನ್ನ ಮಸಾಲ ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ತಂದು ಮಾಡ್ಲಿಕ್ಕೆ ಹೋಗಲ್ಲ ನಾನು, ಮನೇಲೇ ರೆಡಿ ಮಾಡಿಕೊಂಡು ಮಾಡೋವಂಥದ್ದು. ತುಂಬಾ ರುಚಿಯಾಗಿರುತ್ತೆ. ಆ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಮನೇಲಿ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ.
ಮೊದಲು ನಾನು ಅಡುಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅಪ್ಪು ಹಶ್ವಾಗ್ತಾ ಇದೆ ಸ್ವಲ್ಪ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮನೇಲಿ ಕಪ್ಪು ದ್ರಾಕ್ಷಿ ಇತ್ತು, ಅದನ್ನು ತೊಳೆದ್ಬಿಟ್ಟು ಕೊಡೋಣ ಅಂತೇಳಿ ಇವಾಗ ಸ್ವಲ್ಪ ಉಪ್ಪು ನೀರೆಲ್ಲನೂ ಹಾಕಿ ನೀಟಾಗಿ ತೊಳಿತಾ ಇದ್ದೀನಿ. ಏನಂದರೆ ಈ ಕಪ್ಪು ದ್ರಾಕ್ಷಿ ಇರ್ಬೋದು ಅಥವಾ ಮಾಮೂಲಿ ನಾರ್ಮಲ್ ಕಲರ್ ಬರುತ್ತಲ್ಲ ಆ ದ್ರಾಕ್ಷಿ ಇರ್ಬೋದು, ಎರಡೂ ಕೂಡ ನಾವು ಚೆನ್ನಾಗಿ ತೊಳಿಬೇಕು. ನಾನಂತೂ ಈ ಥರ ಕೈಯಲ್ಲಿ ಉಜ್ಜಿ ತೊಳಿತೀನಿ ನೀಟಾಗಿ, ಯಾಕಂದರೆ ಅದರಲ್ಲಿ ತುಂಬಾ ಸ್ಪ್ರೇ ಅದು ಇದು ಎಲ್ಲ ಮಾಡಿಬಿಟ್ಟಿರ್ತಾರೆ ಕೆಮಿಕಲ್ನ. ಹಾಗಾಗಿ ನೀಟಾಗಿ ತೊಳೆದ್ಬಿಟ್ಟು ತಿಂದರೆ ಏನಿಲ್ಲ, ತೊಳೆದೇನೆ ಹಂಗಂಗೆ ತಿಂದ್ಬಿಟ್ರೆ ಅದರಿಂದ ಆಗೋ ಲಾಭಕ್ಕಿಂತ ತೊಂದರೆನೇ ಜಾಸ್ತಿ ಅಂತ ಹೇಳ್ಬೋದು. ಇನ್ನು ಇವಾಗ ಈ ಕಡೆ 1 ಕಪ್ ಆಗೋವಷ್ಟು ಕಾಬೂಲ್ ಕಡಲೆನ ರಾತ್ರಿ ನೆನೆಸಿಟ್ಟಿದೆ ಅಲ್ವಾ, ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕಾಬೂಲ್ ಕಡಲೆ ಎಷ್ಟು ಬೇಯಲಿಕ್ಕೆ ಬೇಕಾಗುತ್ತೆ ನೋಡಿ ಅಷ್ಟು ನೀರು ಕೂಡ ಸೇರಿಸ್ಬಿಟ್ಟು 1-2 ಪಲಾವ್ ಎಲೆ, 1 ಇಂಚು ಚಕ್ಕೆ, 1-2 ಲವಂಗ, ಒಂದು ಏಲಕ್ಕಿ, ಉಪ್ಪು ಇಷ್ಟನ್ನು ಕೂಡ ಸೇರಿಸ್ಬಿಟ್ಟು 1-2 ವಿಷಲ್ ತೆಗೆಸ್ಕೊಳ್ತೀನಿ. ಇನ್ನು ಅದೊಂದು 2 ವಿಷಲ್ ಬರೋ ಅಷ್ಟರಲ್ಲಿ ಈ ಕಡೆ ಜೀರಾ ರೈಸ್ಗೂ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಅಂತೇಳಿ 1 ಕಪ್ ಆಗೋವಷ್ಟು ಬಾಸುಮತಿ ಅಕ್ಕಿನ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಬಾಸುಮತಿ ಅಕ್ಕಿ ಬದಲು ನಾವು ಜೀರಾ ರೈಸ್ ಅಂತಲೇ ಬರುತ್ತೆ, ಅದನ್ನು ಕೂಡ ಹಾಕ್ಕೊಳ್ಬೋದು, ಎರಡೂ ಕೂಡ ಚೆನ್ನಾಗಿರುತ್ತೆ. ಇವತ್ತು ಮನೇಲಿ ಬಾಸುಮತಿ ರೈಸ್ ಇತ್ತು, ಹಾಗಾಗಿ ಇದರಲ್ಲೇ ಮಾಡ್ತಾಯಿದ್ದೀನಿ ಅಷ್ಟೇ. ಜೀರಾ ರೈಸ್ಗೆ ಹಾಗೆ ಚೆನ್ನ ಮಸಾಲಾಗೆ ಏನೇನು ಬೇಕು ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡ್ಬಿಟ್ಟೆ. ಅಷ್ಟರಲ್ಲಿ ಅಕ್ಕಿ ಕೂಡ ನೆನೀತು, ಅದನ್ನು ಇವಾಗ ಕುದಿಸ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಅನ್ನ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಬಾಸುಮತಿ ರೈಸಲ್ಲಿ ಅನ್ನ ಮಾಡಿದ್ರೆ ಏನಂದರೆ ಬೇಗ ಆಗೋಗ್ಬಿಡುತ್ತೆ ನಾರ್ಮಲ್ ಅಕ್ಕಿಗಿಂತ, ನೆನೆಸಿಟ್ಕೊಂಡಿರ್ತೀವಿ ನೋಡಿ, ಹಾಗಾಗಿ ಚೆನ್ನಾಗಾಗುತ್ತೆ ಉದ್ರುದ್ರಾಗಿ. ಇನ್ನು ಇವಾಗ ಈ ಕಡೆ ಚೆನ್ನ ಮಸಾಲ ಪುಡಿನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಒಂದು ಕಡಾಯಿಗೆ ನಾನು 3 ಸ್ಪೂನ್ ಆಗುವಷ್ಟು ಧನಿಯಾ ಬೀಜನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದೇ ಸ್ಪೂನಲ್ಲಿ 3 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾನ ಎಷ್ಟು ತೊಗೊಳ್ತೀವಿ ಜೀರಿಗೆನೂ ಕೂಡ ಅಷ್ಟೇ ತೊಗೊಳ್ಬೇಕು. ಇನ್ನು ಒಂದು ಅರ್ಧಕ್ಕಿಂತ ಜಾಸ್ತಿ ಮೆಣಸನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಭಾಗದಷ್ಟು ಲವಂಗನ ತೊಗೊಂಡಿದ್ದೀನಿ. ಜೊತೆಗೆ ಒಂದು 3 ಪೀಸ್ ಅಷ್ಟು ಚಕ್ಕೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ಏಲಕ್ಕಿ, ಇದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಜಾಪತ್ರೆ ಬರುತ್ತೆ ನೋಡಿ, ಹೂವು ಥರ ನೀವು ನೋಡ್ತಿರ್ಬೋದು, ಇದನ್ನು ಕೂಡ 1 ಪೀಸ್ ತೊಗೊಂಡಿದ್ದೀನಿ. ಇದೊಂದು ಅರ್ಧ ಪೀಸ್ ತೊಗೊಂಡ್ರೂ ಕೂಡ ನಡೆಯುತ್ತೆ, ಚೆನ್ನಾಗಿರುತ್ತೆ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಸೋಂಪನ್ನ ತೊಗೊಂಡಿದ್ದೀನಿ. ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಶಾಹಿ ಜೀರಾ ಕೂಡ ತೊಗೊಂಡಿದ್ದೀನಿ. ಸೋಂಪು ಮತ್ತು ಶಾಹಿ ಜೀರಾ ಒಂದೇ ಸ್ಪೂನಲ್ಲಿ ತೊಗೊಳ್ಳಿ, ಜಾಸ್ತಿ ತೊಗೊಂಡ್ರೆ ಬರೀ ಅದೇ ಫ್ಲೇವರ್ ಬರ್ತಾ ಇರುತ್ತೆ, ಸ್ವಲ್ಪ ಕಡಿಮೆನೇ ತೊಗೊಳ್ಬೇಕು. ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದು ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ, ಅಲ್ಲಿ ತನಕ ಹುರ್ಕೊಂಡು ಅದನ್ನು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಅದೇ ಕಡಾಯಿಗೆ ನಾನು 1 ಸ್ಪೂನ್ ಆಗೋವಷ್ಟು ಕಸೂರಿ ಮೆಥಿನ ಸೇರಿಸ್ಕೊಳ್ತಾ ಇದ್ದೀನಿ. ಕಸೂರಿ ಮೆಥಿನೂ ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು, ಐ ಫ್ಲೇಮಲ್ಲೆಲ್ಲ ಇಟ್ಟು ಹುರ್ಕೊಳ್ಬೇಡಿ. ತವಾದು ಬಿಸಿ ಇರುತ್ತೆ ನೋಡಿ, ಅಂದರೆ ಪಾತ್ರೆ ಬಿಸಿ ಇರುತ್ತಲ್ಲ ಆ ಬಿಸಿಲೇ ಇದು ಕೂಡ ಸ್ವಲ್ಪ ಹುರಿದಂಗೆ ಆಗುತ್ತೆ. ಅದಾದಮೇಲೆ ಅದನ್ನು ಕೂಡ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಅದೇ ಕಡಾಯಿಗೆ ಒಂದು 8ರಿಂದ 9 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಕ್ರಿಸ್ಪಿ ಆಗಬೇಕು. ಕ್ರಿಸ್ಪಿ ಆದರೆ ಏನು ಗೊತ್ತಾ, ಪುಡಿ ಬೇಗ ಮಾಡ್ಕೊಂಡು ಬಿಡ್ಬೋದು, ಹಾಗೆ ಜಾಸ್ತಿ ದಿನ ಇಟ್ಟರೂ ಕೂಡ ಕೆಡಲ್ಲ, ಹಾಗೆ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಇನ್ನು ಅದು ತಣ್ಣಗಾಗೋಷ್ಟರಲ್ಲಿ ಈ ಕಡೆ ಅನ್ನ ಕೂಡ ರೆಡಿ ಆಯಿತು. ನೀವು ಇವಾಗ ನೋಡ್ತಿರ್ಬೋದು, ಒಂದು 3/4 ಭಾಗದಷ್ಟು ಅನ್ನ ಬೆಂದಿದೆ. ಇದಾದಮೇಲೆ ನೀರನ್ನ ಬಸ್ಬಿಟ್ಟು ಒಂಚೂರು ಹಂಗೆ ನಾನು ದಮ್ ಕಟ್ಬಿಡ್ತೀನಿ. ಅದ್ರ ಮೇಲೆ ಒಂದು ಭಾರವಾಗಿರೋದೇನಾದರೂ ವಸ್ತು ಇಟ್ಬಿಟ್ಟು ಒಂದು 4ರಿಂದ 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ರೆ ಆಗೋಗ್ಬಿಡುತ್ತೆ ಅನ್ನ. ಇನ್ನು ಅಷ್ಟರಲ್ಲಿ ಈ ಕಡೆ ಇದು ಕೂಡ ಸ್ವಲ್ಪ ತಣ್ಣಗಾಯಿತು. ನಾನೇನು ಮಾಡ್ತೀನಿ ಅಂದರೆ ಫ್ಯಾನ್ ಕೆಳಗಡೆ ಇಟ್ಬಿಡ್ತೀನಿ. ಈ ಥರದ್ದೆಲ್ಲ ತಣ್ಣಗಾಗೋ ಮಸಾಲೆಗಳನ್ನೆಲ್ಲ ಬೇಗ ತಣ್ಣಗಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಪರಿಮಳನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ, ತರಿಯಾಗಿ ರುಬ್ಕೊಳ್ಳಿಕ್ಕೆ ಹೋಗಬಾರ್ದು. ಇನ್ನು ಪುಡಿ ರೆಡಿ ಆಯ್ತಲ್ವ, ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ಮೊದಲು ಇವಾಗ ಜೀರಾ ರೈಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಅನ್ನ ಕೂಡ ಆಗಿತ್ತಲ್ಲ, ಹಾಗಾಗಿ ಮೊದಲು ಇವಾಗ ಒಂದು ಪ್ಯಾನ್ಗೆ ನಾನು 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 8ರಿಂದ 9 ಗೋಡಂಬಿ, ತುಪ್ಪ ಬಿಸಿ ಆದಮೇಲೆ ಗೋಡಂಬಿನ ಸೇರಿಸಿ ಸ್ವಲ್ಪ ಹುರಿದು ಎತ್ತಿಟ್ಕೊಳ್ಬೇಕು. ಜೀರಾ ರೈಸ್ಗೆ ಗೋಡಂಬಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಇನ್ನು ಅದೇ ತುಪ್ಪಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಒಂದು ಈರುಳ್ಳಿ, ಒಂದು 6ರಿಂದ 7 ಹಸಿರು ಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ಅಂದರೆ 7 ಪೀಸು, 4 ಹಸಿರು ಮೆಣಸಿನ್ಕಾಯಿ ಅಂತ ಅಂದ್ಕೊಳ್ಳಿ. ಇದ್ರ ಜೊತೆಗೆ ಒಂದು 2 ಸ್ಪೂನ್ ಆಗುವಷ್ಟು ಬಟಾಣಿ, ಹಸಿ ಬಟಾಣಿ, ಇಷ್ಟನ್ನು ಕೂಡ ಸೇರಿಸ್ಕೊಂಡು ಸಣ್ಣ ಉರಿಲಿ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಲರೆಲ್ಲ ಚೇಂಜ್ ಆಗಬೇಕು, ಹಾಗೆ ಆ ತುಪ್ಪದಲ್ಲೇ ಬಟಾಣಿ ಎಲ್ಲ ಬೇಯಬೇಕು. ಹಾಗಾಗಿ ಇವಾಗ ಇದನ್ನು ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ನಾವು ಮಾಡಿಟ್ಕೊಂಡಿದ್ದೋ ನೋಡಿ ಅನ್ನ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇವಾಗ ರೈಸ್ನ ನೋಡ್ಬೋದು ಎಷ್ಟು ಉದ್ರುದ್ರಾಗಿ ಆಗಿದೆ ಅಂತ ಹೇಳ್ಬಿಟ್ಟು, ತುಂಬಾ ಚೆನ್ನಾಗಾಗಿತ್ತು ರೈಸ್ ಮಾತ್ರ. ಈ ಜೀರಾ ರೈಸ್ಗೆಲ್ಲ ಉದ್ರುದ್ರಾಗೆ ಇರಬೇಕು ರೈಸು, ಇಲ್ಲಾಂದರೆ ಚೆನ್ನಾಗಿರಲ್ಲ, ಮುದ್ದೆ ಥರ ಆಗೋಗ್ಬಿಟ್ರೆ. ಇನ್ನು ಕೊನೆಯಲ್ಲಿ ಗೋಡಂಬಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಜೀರಾ ರೈಸ್ ರೆಡಿನೇ ಆಗೋಯ್ತು. ಇದಕ್ಕಂತೂ ಯಾವುದೇ ಥರ ಮಸಾಲ ಗ್ರೇವಿ ಏನು ಬೇಡ, ಹಂಗೆ ತಿನ್ಕೊಂಡು ಬಿಡ್ಬೋದು. ನನಗಂತೂ ಹಂಗೇನೆ, ಇದು ನನಗೆ ಕೊಟ್ಟರು ಕೂಡ
ತಿನ್ಕೊಂಡು ಬಿಡ್ತೀನಿ, ಅಷ್ಟು ಇಷ್ಟ ಆಗುತ್ತೆ ನನಗೆ ಈ ಜೀರಾ ರೈಸು. ಇನ್ನು ಅದಾಯ್ತಲ್ವ, ಈ ಕಡೆ ಚೆನ್ನ ಮಸಾಲೆಗೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಒಂದು ಕಡಾಯಿಗೆ ನಾನು ಒಂದು 12ರಿಂದ 15 ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಪುಟ್ಟ ಕಪ್ಪಲ್ಲಿ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಮತ್ತು ಗೋಡಂಬಿನ ಚೆನ್ನಾಗಿ ನಾವು ಹುರ್ಕೊಳ್ಬೇಕು. ಈ ಕೊಬ್ಬರಿ ತುರಿ ಇದೆಲ್ಲ ಕಲರ್ ಚೇಂಜ್ ಆಗಬೇಕು. ನೀವು ಇವಾಗ ನೋಡ್ತಾ ಇದ್ದೀರಾ ನೋಡಿ, ತೀರಾ ಸೀದೋ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇನ್ನಿವಾಗ ಇದನ್ನು ಎತ್ತಿಟ್ಕೊಂಡ್ಬಿಟ್ಟು ಅದೇ ಕಡಾಯಿಗೆ ನಾನು 1 ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 1 ಟೀ ಸ್ಪೂನ್ ಆಗೋವಷ್ಟು ಜೀರಿಗೆನ ಸೇರಿಸ್ಕೊಂಡು ಒಂಚೂರು ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಈಗ ನೀವು ನೋಡ್ತಾ ಇದ್ದೀರಾ ನೋಡಿ, ಸ್ವಲ್ಪ ಈರುಳ್ಳಿ ಎಷ್ಟು ಬೇಯುತ್ತೋ ಎಣ್ಣೆಲಿ ಅಷ್ಟು ರುಚಿಯಾಗಿರುತ್ತೆ ಯಾವುದೇ ಗ್ರೇವಿ ಆದರೂ ಕೂಡ. ಇವಾಗ ಈರುಳ್ಳಿ ಬೆಂದಮೇಲೆ ನಾನು ಒಂದು ಸಣ್ಣ ಗಾತ್ರದ 2 ಟೊಮೊಟೊನ ರುಬ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಈ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ನೀವು ನೋಡ್ತಿರ್ಬೋದು ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಸುತ್ತ ಬಿಟ್ಕೊಂಡಿದೆ. ಇವಾಗ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಒಂದು 3/4 ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಹಾಗೆ 1 ಸ್ಪೂನ್ ಆಗುವಷ್ಟು ಧನಿಯಾದ ಪುಡಿ, ಜೊತೆಗೆ ನಾವು ಆಗಲೇ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಚೆನ್ನ ಮಸಾಲ ಪುಡಿ, ಅದನ್ನು ಕೂಡ 1 ಸ್ಪೂನ್ ಆಗುವಷ್ಟು ಸೇರಿಸ್ಬಿಟ್ಟು ಜೊತೆಗೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಮಸಾಲೆ ನೀರು ಎಲ್ಲ ಹೊಂದ್ಕೊಳ್ಬೇಕು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಅದೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಅದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ಗೋಡಂಬಿ ಮತ್ತು ಕೊಬ್ಬರಿ ತುರಿನ ನಾವು ಹುರಿದಿಟ್ಕೊಂಡಿದ್ದು ನೋಡಿ, ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ಮಸಾಲೆ ಕೂಡ ಕುದ್ದಿದೆ. ಇವಾಗ ನಾವು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಹಾಗೆ ಗೋಡಂಬಿನ ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಬೇಕಾಗತ್ತೆ. ಈ ಟೈಮಲ್ಲಿ ಏನಾದರೂ ಸಪ್ಪೆ ಇದ್ದರೆ ನಾವು ಒಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಮುಂಚೆನೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಹಾಗಾಗಿ ಇವಾಗ ಆ್ಯಡ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಇನ್ನು ಇದು ಸ್ವಲ್ಪ ಕುದೀತಿದೆ ಅನ್ನುವಾಗ ನಾವಾಗಲೇ ಬೇಯಿಸಿಟ್ಕೊಂಡಿದ್ದು ನೋಡಿ ಕಾಬೂಲ್ ಕಡಲೆ, ಒಂದು 2 ವಿಷಲ್ ತೆಗೆಸಿದ್ವಲ್ಲ, ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀರಿನ ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ, ನೀರೇನು ಚೆಲ್ಲೋ ಅಗತ್ಯ ಏನೂ ಇಲ್ಲ. ಇದನ್ನೆಲ್ಲ ಸೇರಿಸಿದ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇನ್ನು ಆ ಕಡೆ ಗ್ರೇವಿ ಕೂಡ ರೆಡಿ ಆಗ್ತಾ ಇದೆ. ಸ್ವಲ್ಪ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕು. ಈ ಥರ ಗ್ರೇವಿನೆಲ್ಲ ನಾವು ಎಷ್ಟು ನಿಧಾನಕ್ಕೆ ಬೇಯಿಸ್ಕೊಳ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ. ಅದು ಆ ಕಡೆ ಆಗೋ ಅಷ್ಟರಲ್ಲಿ ನಾನು ಫ್ರಿಜ್ನು ಕೂಡ ಕ್ಲೀನ್ ಮಾಡ್ಕೊಂಬೋದಲ್ಲ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಅಡುಗೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಹಂಗೆ ಮಾಡ್ಕೊಡೋದು. ಏನಾದರೂ ಮಸಾಲೆ ಏನಾದರೂ ಕುದಿದೆ ಅನ್ನೋವಾಗ ಅದನ್ನು ಲೋ ಫ್ಲೇಮ್ ಆಗಿಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಂಡು ಬಿಡ್ತೀನಿ. ಇನ್ನು ಈ ಕಡೆ ಎಲ್ಲ ಆಯಿತು ಕ್ಲೀನ್ ಮಾಡಿದ್ದೆಲ್ಲ. ಇನ್ನು ಇದನ್ನು ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಎಷ್ಟು ಇದೆ ನೋಡಿ ಅಪ್ಪ, ನನಗೆ ನೋಡಿನೇ ಒಂಥರ ಅನಿಸ್ತಾ ಇದೆ, ಏನು ಇದೆಲ್ಲ ತುಂಬ್ಕೊಂಡಿದ್ದೀನಲ್ಲ ನಾನು ಫ್ರಿಜ್ಜಲ್ಲಿ ಅಂತ ಹೇಳ್ಬಿಟ್ಟು. ಇಲ್ಲೊಂದಿಷ್ಟು ತೆಗೆದೆ, ಎಲ್ಲ ತೆಗೆದ್ಮೇಲೆ ಫ್ರೀ ಆಗಿದೆ, ಸ್ವಲ್ಪ ಎಲ್ಲ ಫ್ರೀ ಆಗಿದೆ ನೋಡಿ. ಇದನ್ನೆಲ್ಲ ಮೆಣಸಿನ್ಕಾಯಿ ಹಾಗೆ ಶುಂಠಿ ಎಲ್ಲನೂ ನಾನು ಸಿಪ್ಪೆ ಎಲ್ಲನೂ ತೆಗೆದ್ಬಿಟ್ಟು ಹಿಂಗೆ ನೀಟಾಗಿ ಗ್ಲಾಸ್ ಕಂಟೈನರಲ್ಲಿ ಹಾಕ್ಬಿಟ್ಟು ಇಟ್ಬಿಡ್ತೀನಿ. ಸ್ವಲ್ಪ ದಿನ ಬರುತ್ತೆ, ಒಂದು 4-5 ದಿನನಾದರೂ ಆರಾಮಾಗಿ ಮಾಡ್ಕೊಳ್ಬೋದು. ಅಡುಗೆ ಮಾಡಬೇಕಾದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಬೇಕು ಅನ್ನೋ ತಲೆನೋವಿರಲ್ಲ. ಹಂಗಾಗಿ ಈ ಕಡೆ ಸೊಪ್ಪು ಹಾಗೆ ಹೂವಿಂದು ಎಲ್ಲನೂ ಒಂದೊಂದರಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಈ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ತೊಳೆದು ಒರೆಸಿ ಅದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಸ್ವಲ್ಪ ನಿಧಾನನೇ ಆಗೋಗ್ಬಿಡುತ್ತೆ. ಅಲ್ಲೊಂಚೂರು ಕೆಲಸ ಮಾಡ್ಕೊಳ್ಳೋದು ಮತ್ತು ಇಲ್ಲಿ ಬರೋದು, ಆ ಥರ ಮಾಡ್ಕೊಳ್ತೀನಿ. ಅಲ್ಲಿ ವಿಡಿಯೋ ಆನ್ ಮಾಡೋದು, ಮಿಕ್ಕಿದ ಕೆಲಸ ಈ ಕಡೆ ಬಂದು ಮಾಡ್ಕೊಳೋದು. ಹಾಗೆ ಸುಮಾರು ಜನ ಕೇಳ್ತಾ ಇರ್ತೀರಾ, ಹೆಂಗೆ ನೀವು ಒಬ್ಬರೇನೇ ವಿಡಿಯೋಸ್ನೆಲ್ಲ ಮಾಡ್ಕೊಳ್ತೀರಾ, ಟೈಮ್ ಹೆಂಗೆ ಸಾಲತ್ತೆ ನಿಮಗೆ ಬೇರೆ ಕೆಲಸ ಮಾಡಲಿಕ್ಕೆಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ಕೊಳ್ಳೋದು. ನಾನು ಅಲ್ಲಿ ರೆಸಿಪಿನ ಶೂಟ್ ಮಾಡ್ಕೊಳ್ತಾ ಇರ್ತೀನಿ, ಅದೇ ಟೈಮಲ್ಲಿ ಸ್ವಲ್ಪ ಸ್ಲೋ ಮಾಡಿ ಏನಾದರೂ ಮಾಡಿ ಈ ಕಡೆ ಬಂದು ಮಿಕ್ಕಿದ ಕೆಲಸ ಮಾಡ್ಕೊಂಡ್ಬಿಡ್ಬೋದು. ಆಗ ನನಗೂ ಕೂಡ ಟೈಮ್ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಇದೊಂಚೂರು ಈ ಕಡೆ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆರ್ಗನೈಸ್ ಮಾಡಿ ಅದು ಹೆಂಗಾಗಿದೆ ಗ್ರೇವಿ ಅನ್ನೋದು ಕೂಡ ತೋರಿಸ್ತೀನಿ. ಒಂದು ಅರ್ಧದಷ್ಟು ಫ್ರಿಜ್ನ ಕ್ಲೀನ್ ಮಾಡಿಕೊಂಡೆ, ಅಷ್ಟರಲ್ಲಿ ಈ ಕಡೆ ಗ್ರೇವಿ ಕೂಡ ರೆಡಿಯಾಗಿತ್ತು. ನೀವು ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಈಚೆ ಕಡೆ ಸಿಗೋ ಚೆನ್ನ ಮಸಾಲ ಏನು ಅಂದರೆ ಕಲರ್ ಹಾಕಿರ್ತಾರೆ, ಇದಕ್ಕೆ ಕಲರ್ ಹಾಕಿಲ್ಲ ನೋಡಿ, ಹಾಗಾಗಿ ಈ ಥರ ಇದೆ. ಇದು ನ್ಯಾಚುರಲ್ ಆಗಿದೆ. ಕಲರ್ ಹಾಕಿದ್ರೆ ಇನ್ನೂ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಕಲರ್ ಹಾಕ್ಕೊಂಡು ಮಾಡೋದೆಲ್ಲ ಅಷ್ಟೊಂದು ಒಳ್ಳೆಯದಲ್ಲ, ಹಾಗಾಗಿ ನಾನು ಅದನ್ನೆಲ್ಲ ಏನೂ ಹಾಕ್ಲಿಕ್ಕೆ ಹೋಗಲ್ಲ. ಫುಡ್ ಕಲರ್ ಬರುತ್ತೆ ನೋಡಿ, ಅದನ್ನು ಹಾಕ್ತಾರೆ. ಇನ್ನು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇನ್ನೊಂದು ಸೈಡು ಫ್ರಿಜ್ ಕ್ಲೀನ್ ಮಾಡಬೇಕಿತ್ತಲ್ಲ, ಅದನ್ನು ಕೂಡ ಕ್ಲೀನ್ ಮಾಡಿ ಮೇಲ್ಗಡೆ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಫ್ರಿಜ್ ಕ್ಲೀನಿಂಗ್ ಕತೆ ಇವತ್ತಿಗೆ ಮುಗೀತು. ಇದೊಂದು ಟೆನ್ಷನ್ ಕಡಿಮೆ ಆಯಿತು ನನಗೆ. ಇನ್ನು ಅಪ್ಪು ಕೂಡ ಬಂದರು, ಅವ್ರಿಗೂ ಕೂಡ ಇವಾಗ ಹಾಕ್ಕೊಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ನಿಜವಾಗ್ಲೂ ತುಂಬಾ ರುಚಿಯಾಗಿ ಬಂದಿತ್ತು ಎರಡೂ ಕೂಡ. ಇನ್ನು ಎಷ್ಟೊತ್ತಮ್ಮ? ಇನ್ನು ನಾನು ಕೂಡ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ.
ಸ್ವಲ್ಪ ಮನೇಲೇ ಇದ್ದಿದ್ದು ಬೇಜಾರಲ್ವಾ, ಶಾಪ್ ಬಿಟ್ಟರೆ ಮನೆ ಬಿಟ್ಟರೆ ಶಾಪ್ ಇದೇ ಆಗೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಈಚೆ ಕಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಡ್ತಾ ಇರೋದು. ಇನ್ನು ಈ ಡ್ರೆಸ್ ಬಂದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ನೀವು ಡ್ರೆಸ್ ಬಗ್ಗೆ ಅಂತೂ ಕಮೆಂಟ್ ಮೂಲಕ ಕೇಳ್ತೀರಾ ಎಲ್ಲಿ ಪರ್ಚೇಸ್ ಮಾಡಿರೋದು ಅಂತೇಳಿ. ಲಿಂಕ್ ಬೇಕಿದ್ರೆ ಕೊಟ್ಟಿರ್ತೀನಿ. ಆದರೆ ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿಲ್ಲ, ಸ್ವಲ್ಪ ತೆಳುವಿದೆ ಕ್ಲಾತು, ಬಟ್ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಲ್ಲದೆ ಇದು ಸ್ಲೀವ್ಲೆಸ್ ಬರುತ್ತೆ ಆಯಿತಾ, ಎಕ್ಸ್ಟ್ರಾ ಸ್ಲೀವ್ ಏನು ಅಟ್ಯಾಚ್ ಮಾಡಲಿಕ್ಕೆ ಅವರು ಕೊಟ್ಟಿರಲಿಕ್ಕಿಲ್ಲ. ಹಾಗಾಗಿ ನಾನು ಈ ದುಪ್ಪಟ್ಟನೇ ಸ್ವಲ್ಪ ಕಟ್ ಮಾಡಿಸಿ ಇಲ್ಲಿ ಸ್ಲೀವ್ ಮಾಡಿಸ್ಕೊಂಬಿಟ್ಟಿದ್ದೀನಿ. ಚೆನ್ನಾಗಿದೆ, ನೋಡ್ಲಿಕ್ಕೆ ಚೆನ್ನಾಗಿದೆ, ಬಟ್ ತೀರಾ ಹೇಳ್ಕೊಳ್ಳೋ ಥರ ಒಳ್ಳೆ ಕ್ವಾಲಿಟಿ ಬಟ್ಟೆ ಏನಲ್ಲ, ಪರವಾಗಿಲ್ಲ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಬೇಕಿದ್ರೆ ನೀವು ಕೂಡ ಪರ್ಚೇಸ್ ಮಾಡಿ, ಲಿಂಕ್ ಕೊಟ್ಟಿರ್ತೀನಿ ನಾನು. ಇನ್ನಿವಾಗ ಹೊರಡಬೇಕು. ಟೈಮ್ ಬಂದು 4 ಗಂಟೆ ಆಯಿತು. ಇಲ್ಲಿಂದ ಎಷ್ಟೊತ್ತಾಗುತ್ತಪ್ಪು? 20 ಮಿನಿಟ್ಸ್ ಹತ್ರನೇ ಇರೋದು. ಅಂದರೆ ಸುಮಾರು ಸಲ ಅಲ್ಲಿಗೆ ಹೋಗ್ಬೇಕಂತಾನೆ ಅನ್ಕೊಳ್ತಾ ಇದ್ದೀವಿ, ಆದರೆ ಆಗ್ತಿಲ್ಲ. ಭಾನುವಾರನೇ ಅಲ್ವಾ ನಾವು ಏನಾದರೂ ಈಚೆ ಕಡೆ ಹೋಗ್ಲಿಕ್ಕಾಗೋದು. ಭಾನುವಾರ ಟೈಮ್ ನಾನ್ ವೆಜ್ ಮಾಡಿಬಿಟ್ಟಿರ್ತೀವಿ. ಇನ್ನು ನಾನ್ ವೆಜ್ ಮಾಡಿದಾಗ ಇವರು ಬೇಡ ಅಲ್ಲೆಲ್ಲ ಹೋಗೋದು ಅಂತ ಅಂತಿರ್ತಾರೆ. ಹಾಗಾಗಿ ಇವತ್ತು ವೆಜ್ ಅಲ್ವಾ, ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಇನ್ನು ಶ್ರಾವಣ ಮುಗಿದ್ಮೇಲೆ ಭಾನುವಾರ ಇವ್ರಿಗೆ ಏನಾದ್ರೂ ನಾನ್ ವೆಜ್ ಇರಲೇಬೇಕು. ಹಾಗಾಗಿ ಇನ್ನೊಂದೇನೆಂದರೆ ಇಬ್ಬರು ಇವತ್ತು ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ದೀವಿ. ಈ ರೀತಿ ತೋರಿಸ್ತೀನಿ, ಮಾತಾಡ್ಕೊಂಡಿಲ್ಲ ಹಂಗೆ. ಆಮೇಲೆ ಹೇಳ್ತಾವ್ರೆ, ನೀನು ನನ್ನ ಕಲರೇ ಹಾಕೊಂಡ್ಬಿಟ್ಟಿದ್ಯಾ ಅಂತ. ಎಷ್ಟು 150 ರೂಪಾಯಿ ನಿನ್ನ ಡ್ರೆಸ್ಸು? ಅಪ್ಪು ಇನ್ನೆಷ್ಟು ಕ್ವಾಲಿಟಿ ಇಲ್ಲ ಅಂತ ಇದೆಯಲ್ಲ. ಅಂದರೆ 700 ರೂಪಾಯಿ ಇದು. ಇದು ತಗೊಂಡಾಲೆ ಎಷ್ಟು ದಿನ ಆಯಿತು? ಸುಮಾರು ಒಂದು 700 ರೂಪಾಯಿ ಪ್ಲೇನ್ ಬಟ್ಟೆಗೆ. ಇವ್ರ ಶರ್ಟ್ಗೆನೆ 700-800 ರೂಪಾಯಿ ಇರುತ್ತೆ. ನಮ್ಮ ಡ್ರೆಸ್ಸಿಗೆ ಇರೋದ್ರಲ್ಲಿ ಏನು ತಪ್ಪೇನಿಲ್ಲ ಅಲ್ವಾ. ಒಂದೊಂದ್ಸಲ ಈ ಥರ ಆನ್ಲೈನಲ್ಲಿ ತೊಗೊಳ್ಳೋ ಪ್ರಾಡಕ್ಟ್ಗಳು ಕೆಲವೊಮ್ಮೆ ಈ ಥರ ಕಡಿಮೆ ಕ್ವಾಲಿಟಿ ಇರೋದು ಕೂಡ ಸಿಕ್ಬಿಡುತ್ತೆ, ಏನು ಮಾಡ್ಲಿಕ್ಕೆ ಆಗಲ್ಲ. ನನಗೆ ಈ ಕಲರ್ ತುಂಬಾ ಇಷ್ಟ ಆಗಿತ್ತು, ಹಂಗಾಗಿ ನಾನು ರಿಟರ್ನ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಸುಮಾರು ದಿನ ಆಗೋಯ್ತು ಇದನ್ನು ಪರ್ಚೇಸ್ ಮಾಡಿ. ಇನ್ನಿವಾಗ ಹೊರಡಬೇಕು. ಬನ್ನಿ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ನಿಮಗೂ ಕೂಡ ಒಂಥರ ಖುಷಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಆ ಪ್ಲೇಸ್ದು ವಿಡಿಯೋಸ್ ಎಲ್ಲ ನೋಡಿ. ಬನ್ನಿ ಹೊರಡೋಣ. ಇನ್ನು ನಾವು ಬಂದಿದ್ದು ವಿಶ್ವಶಾಂತಿ ಆಶ್ರಮಕ್ಕೆ. ಈ ಕಡೆ ನೆಲಮಂಗಲ ಸೈಡ್ ಇರೋರಿಗೆ, ಹಾಗೆ ಐಕ್ಯದ ಹತ್ರ ಇರೋರಿಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಇದು ಎಲ್ಲಿರೋದು ಅಂತ ಹೇಳ್ಬಿಟ್ಟು. ಎಲ್ಲ ಸೈಲೆಂಟ್ ಮಾಡ್ತಾ ಇದ್ದೀನಿ, ಆಮೇಲೆ ಸೌಂಡ್ ಬಂದರೆ ನಾನು ಈ ವಿಡಿಯೋ ಶುರು ಮಾಡಿದಾಗಲೇ ಇವ್ರ ಫೋನ್ ರಿಂಗ್ ಆಗೋದು. ಅದು 1 ಸಲ 2 ಸಲ ಎಲ್ಲ ರಿಂಗ್ ಆಗ್ತಾನೇ ಇರುತ್ತೆ. ಇನ್ನು ಇವಾಗ ಇಲ್ಲಿಗೆ ಬಂದಿದ್ದಾಯಿತು. ಎಷ್ಟು ಚೆನ್ನಾಗಿದೆ ಗೊತ್ತಾಯ್ತು. ಜನ ಇಲ್ಲ ಇವತ್ತು, ಕಡಿಮೆ ಇದ್ದಾರೆ ಅಲ್ವಾ. ಅಲ್ಲೊಂದು ಟಿಕೆಟ್ ಮಾಡಬೇಕು. ಇಲ್ಲಿಗೆ ಬಂದು ಎಷ್ಟೊಂದು ವರ್ಷ ಆಗ್ಬಿಟ್ಟಿದೆ ಅಲ್ವಾ ಅಪ್ಪು. ಇನ್ನೂ ಚಿಕ್ಕ ಮಗು ಇದ್ದಲ್ಲ, ಅವಾಗ ಕರ್ಕೊಂಡ್ಬಂದಿದ್ದೀನಿ. ಆಹಾ, ಮತ್ತೆ ಚಿಕ್ಕ ಮಗು ಮದುವೆಗೆ ಮುಂಚೆ ಅಲ್ವಾ ಕರ್ಕೊಂಡು. ಅಲ್ಲಿ ಏನದು ಹಣ್ಣು ಆ ಕಡೆ ಇದೆ ನೋಡು, ಮರ. ಬಿಲ್ಪತ್ರೆ ಗಿಡನ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಇಲ್ಲಿ. ಗೊತ್ತಿವೆ ಒಳಗಡೆ ಏನೋ ಹೇಳ್ತಾ ಇದ್ದಾರೆ, ಫೋಟೋ ತೆಗಿಬಾರ್ದು ಅಂತನೋ. ಫೋಟೋಗೆ ದುಡ್ಡು. ಹೌದಾ? ನೋಡಿ ನೋಡಲ್ಲಿ ಫೋಟೋ ಕೂಪನ್ 20 ರೂಪಾಯಿ ತಗೊಂಬತ್ತೀನಿ. ವಿಡಿಯೋ ಮಾಡ್ತೀನಿ ಅಂದರೆ ಇನ್ನೂ ಎಕ್ಸ್ಟ್ರಾ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಪ್ಲೇಸು. ಸುತ್ತ ಪರಿಸರ, ಏನೋ ಒಂಥರ ನೆಮ್ಮದಿ ಇಲ್ಲಿ. ಎಷ್ಟು ದಿನದಿಂದ ಅಂದ್ಕೊಳ್ತಾ ಇದೆ ಅಂದರೆ ಇಲ್ಲಿ ಬರಬೇಕು ಅಂತೇಳಿ. ಎಲ್ಲಿಗೆ ಬಂದಿದ್ದೀವಿ ಅಂದರೆ ವಿಶ್ವಶಾಂತಿ ಆಶ್ರಮಕ್ಕೆ. ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ, ನನ್ನ ಫೇವ್ರೆಟ್ ಪ್ಲೇಸ್ ಇದು. ಸುಮಾರು ದಿನ ಆಗೋಗ್ಬಿಟ್ಟಿತ್ತು ಬಂದು. ಎಷ್ಟು ರೂಪಾಯಿ ಟಿಕೆಟ್? ಎಷ್ಟು ಗೊತ್ತಾ? ಫೋಟೋಗೆ 20, ನಾವಿಬ್ರಿಗೆ 5 30 ಆಯ್ತಾ, ಪಾರ್ಕಿಂಗ್ 10 40 ಆಯ್ತಾ, ಈ ಚಪ್ಪಲಿಗೆ ಒಂದು 10 ಅನ್ಕೋ 50 ರೂಪಾಯಿ. ಇಬ್ಬರಿಂದ 50 ರೂಪಾಯಿ. ಇಲ್ಲಿ ಒಳಗಡೆ ಬರಬೇಕು ಅಂದರೆ 50 ರೂಪಾಯಿ ಕೊಡಬೇಕು. ಅಯ್ಯೋ, ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಂದರೆ ತಣ್ಣಗಾಗ್ತಾ ಇದೆ. ಇನ್ನು ಒಳಗಡೆ ಇವರು ಬರೀ ಫೋಟೋ ಕೂಪನ್ ತೊಗೊಂಡು ಬಂದಿದ್ದಾರೆ. ವಿಡಿಯೋ ಕೂಪನ್ಗೆ 40 ರೂಪಾಯಿ ಅಂತೆ. ನಾನು ಆಗಲೇ ಹೇಳಿದೆ ವಿಡಿಯೋಗೇನೋ ಜಾಸ್ತಿ ಇರ್ಬೋದು ಅಂತ. ಇಲ್ಲ ಅಂತ ಹೋದ್ರು. ಏನು 20 ಕೊಟ್ಟು ಬರ್ತೀನಿ.
ನಾವೆಲ್ಲ ಒಳಗಡೆ ಹೋದ್ಮೇಲೆ ವಿಡಿಯೋ ಮಾಡೋಂಗಿಲ್ಲ ಅಂದರೆ ಮತ್ತೆ ಹೊರಗಡೆ ಬಂದು ತೊಗೊಳ್ಬೇಕಾಗುತ್ತೆ ಕೂಪನ್. ಹಂಗಾಗಿ ಇನ್ನು ನಾವು ಒಳಗಡೆ ಬಂದಮೇಲೆ ಅಲ್ಲಿ ಒಬ್ಬರು ಅಜ್ಜಿ ವಾಕ್ ಮಾಡ್ತಾಯಿದ್ರು. ಅದನ್ನ ನೋಡಿ ನಾನು ಅಪ್ಪುಗೆ ಹೇಳ್ತಾ ಇದ್ದೆ, ನಾವು ಕೂಡ ಅಷ್ಟು ವಯಸ್ಸಾದಮೇಲೆ ಜೊತೆಲಿ ಈ ಥರ ಕೈ ಇಟ್ಕೊಂಡು ಓಡಾಡಬೇಕಲ್ವಾ ಅಪ್ಪು ಅಂತೇಳಿ. ಅವರು ಅಷ್ಟು ವಯಸ್ಸಾಗೋವರೆಗೂ ನಾವು ಬದುಕಿದ್ರೆ ಹಂಗೆ ಇರೋಣ ಬಿಡಮ್ಮ ಅಂತ ಹೇಳ್ತಿದ್ರು. ನನಗಂತೂ ಯಾವಾಗಲೂ ಇದೇ ಥರ ಆಸೆ, ಯಾವಾಗಲೂ ಇಬ್ಬರು ಜೊತೆಯಾಗಿ ಎಲ್ಲ ವಿಚಾರಗಳನ್ನು ಕೂಡ ಮಾತಾಡ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು. ನಾವು ಎಷ್ಟೇ ಕೆಲಸದ ಬ್ಯುಸಿಲಿದ್ದರೂ ಕೂಡ ನನಗೆ ಅವ್ರ ಟೈಮ್ ಕೊಡಬೇಕು, ಅವ್ರಿಗೆ ನಾನು ಟೈಮ್ ಕೊಡಬೇಕು. ಇದೊಂದು ನಮ್ಮನೆ ರೂಲ್ಸ್ ಅಂತಲೇ ಹೇಳ್ಬೋದು. ಅದನ್ನು ನಾನು ಕೂಡ ಫಾಲೋ ಮಾಡ್ತೀನಿ, ಅವರು ಕೂಡ ಫಾಲೋ ಮಾಡ್ತಾರೆ. ಏನಂದರೆ ಮದುವೆ ಆಗಿ ಸುಮಾರು ವರ್ಷಗಳು ಕಳೀತಾ ಒಬ್ರಿಗೊಬ್ರಿಗೆ ಟೈಮ್ ಕೊಡೋದು ಕಡಿಮೆ ಮಾಡಿಬಿಡ್ತೀವಿ. ಹಾಗೆ ಅರ್ಥ ಮಾಡ್ಕೊಳ್ಳೋದು ಕೂಡ ಕೆಲವೊಮ್ಮೆ ಕಡಿಮೆ ಆಗೋಗ್ಬಿಡುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗೋಗ್ಬಿಡುತ್ತೆ. ಇಬ್ಬರೇ ಇದ್ದರೆ ಅದು ನಮ್ಮ ಮಧ್ಯೆ ಬರಬಾರ್ದು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ. ನೀನು ಇಲ್ಲಿ ಯಾವ್ದಾದ್ರು ಸೊಪ್ಪು ಹುಡುಕ್ತಾ ಇದೀಯಾ? ಸೊಪ್ಪಲ್ಲ, ಅಲ್ಲಿ ಇದು ಜಡೆ ಮಾಡ್ಕೊಂತೀವಲ್ಲ, ಗಿಡ ಇದೆ ನೋಡು ಆ ಕಡೆ, ಜಡೆ ಸರ ಓಲೆ ಎಲ್ಲ ಮಾಡ್ಕೊಂಡು ಗಿಡದಲ್ಲಿ. ಏನ ಏನ್ ಅನ್ಸುತ್ತೆ ಗೊತ್ತಾ, ಈ ಸುತ್ತಮುತ್ತ ಬರೀ ಗಿಡಗಳನ್ನ ಹಾಕಿರ್ತಾರಲ್ವಾ, ಯಾಕೆ ಸುಮ್ಮನೆ ಈ ತರ ಗಿಡಗಳನ್ನ ಹಾಕಿದ್ದಾರೆ, ಹಣ್ಣುಗಳ ಗಿಡನಾದ್ರೂ ಹಾಕ್ಬಾರ್ದಿತ್ತಾ? ನಾವ್ ಈ ಕಡೆ ಬಂದಾಗೆಲ್ಲ ಕಿತ್ಕೊಂಡು ತಿನ್ಕೊಂಡ್ಬೋದಿತ್ತು ಅಂತ ಅನ್ಸುತ್ತೆ. ರೋಡ್ ಸೈಡಲ್ಲಿ ಗಿಡ ಹಾಕಿರ್ತಾರಲ್ಲ ಮರಗಳು, ಆಗ್ಲೂ ಹಂಗೆ ಅನ್ಸುತ್ತೆ. ಹಂಗೆಲ್ಲ ಮಾಡಿದ್ರೆ ಎಲ್ಲ ಗಾಡಿ ಓಡಿಸಲ್ಲ, ನಿಲ್ಸ್ಬಿಟ್ಟು ಹಣ್ಬಿಟ್ಟೈತಲ್ಲ ಅಂತ ಕಿತ್ಕೊಂಡು ರೋಡೆಲ್ಲ ಜಾಮ್ ಮಾಡಕ್ ಬಿಡ್ತಾರೆ. ನನಗೆ ಮುಂಚೆ ಹಂಗೆ ಅನಿಸ್ತಾ ಇದೆ ನಿಜವಾಗ್ಲೂ, ಯಾಕೆ ಸುಮ್ಮನೆ ಈ ಥರ ಗಿಡಗಳನ್ನ ಇಲ್ಲೆಲ್ಲ ಹಾಕಿದ್ದಾರೆ, ಇದ್ರ ಬದಲು ಹಣ್ಣಿನ ಗಿಡ ಹಾಕಿದ್ರೆ ನಾವು ಆರಾಮಾಗಿ ಕಿತ್ಕೊಂಡು ತಿನ್ಕೊಂಡು ಬರೀತಾರೆ. ಈಗೂ ಏನು ಕಾಲ ಮಿಂಚಿಲ್ಲ, ಏಕ ನೆಟ್ಕೊಂಬ ಅವನೊಂದೇ ನೋಡಿ. ಇಲ್ಲ ಐತೆ ಮಾವಿನ ಮರ, ಹಣ್ಣೆಲ್ಲ ಕಿತ್ಕೊಂಬಿಟ್ಟವ್ರು. ಬಂದವರೆಲ್ಲ ಜಾಗ ನೋಡಲ್ಲ, ಬರೀ ಹಣ್ಣು ಕೀಳೋದು ಅದು ಇದು ಮಾಡೋದು, ಮರ ಗಿಡ ಎಲ್ಲ ಕಿತ್ತಾಕೋದು ಇಂಥವು ಮಾಡ್ತಾರೆ. ಇನ್ನೂ ಅಲ್ಲಿ ಕೆಳಗಡೆ ಪಾರ್ಕ್ ಎಲ್ಲ ಐತೆ ನೋಡಿ, ಇಲ್ಲೈತೆ. ಹೋಗೋಣ ಬಾ, ಅಲ್ಲಿ ವಿಷ್ಣು ಪರಮಾತ್ಮನ ನೋಡು. ಮುಂಚೆದೊಂದು ನಾನು ಫೋಟೋ ಹಾಕ್ತೀನಿ ನೋಡಿ, ಅವಾಗ ಎಷ್ಟು ಲಾಂಗ್ ಹೇರ್ ಇತ್ತು ಗೊತ್ತಾ ನಂದು. ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ ಅನ್ಕೋತೀನಿ ಒಮ್ಮೆ ಇಲ್ಲಿ ಕರ್ಕೊಂಡು ಬಂದಿದ್ರು ಅಲ್ವಾ, ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ ಅದಕ್ಕೆ ಮದುವೆಗೆ ಮುಂಚೆ ಏನೋ ಸರಿಯಾಗಿ ನೆನಪಿಲ್ಲ, ಒಟ್ನಲ್ಲಿ ಇಲ್ಲಿ ಕರ್ಕೊಂಡು ಬಂದಿದ್ರು. ಅವಾಗಿನ್ನ ಚಿಕ್ಕ ಹುಡುಗಿ, ಚಿಕ್ಕ ಪಾಪು ನೀನು. ಇವಾಗ ದೊಡ್ಡ ಹುಡುಗಿನ, ದೊಡ್ಡ ಆಂಟಿ. ಗೊತ್ತಾಗಿತ್ತು ಅವಾಗ ಒಂಥರ, ಈಗಲೂ ಚೆನ್ನಾಗಿದೆ. ನೀನು ನಾನು ಅಪ್ಪ. ನೀವೇನಾಗಿದ್ರಿ ಮಹಾಭಾರತದಲ್ಲಿ? ಮಹಾಭಾರತದಲ್ಲಿ ಯಾರು ಬರ್ತಾರೆ? ನೀನು ನಾನು ಅಪ್ಪ. ಹೌದಾ? ನಾವೆಲ್ಲ ಇರ್ಲಿಲ್ವಾ? ಜಾಸ್ತಿ ಆಗಿತ್ತು. ಇನ್ನು ನಾವು ಕೂಡ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಆದಮೇಲೆ ಒಳಗಡೆ ಬಂದಿದ್ದೀವಿ. ಇಲ್ಲಂತೂ ಬಂದರೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂದರೆ ನಿಜವಾಗ್ಲೂ ತುಂಬಾ ನೆಮ್ಮದಿ ಸಿಗುತ್ತೆ. ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ಇಲ್ಲಿ ಬಂದು ಒಂದು 15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಲ್ಲ ಟೆನ್ಷನು ಕೂಡ ಕಡಿಮೆ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾವು ಕೂಡ ಸ್ವಲ್ಪ ಹೊತ್ತು ಅಲ್ಲಿ ಕೂತಿದ್ದು, ಅದಾದಮೇಲೆ ಪಕ್ಕದಲ್ಲೇ ಒಂದು ದೇವಿ ಮಂದಿರ ಕೂಡ ಇದೆ, ಅಂದರೆ ಕೆಳಗಡೆನೇ ಇರೋದು ಇದು ಕೂಡ. ಇಲ್ಲೂ ಕೂಡ ಹೋಗಿ ಕೈ ಮುಕ್ಕೊಂಡು ಅದಾದಮೇಲೆ ಹೊರಗಡೆ ಬಂದು ಅದು ಕೋಪ ಬಂದು ಓಡ್ ಬಂದು ಕಚ್ಚಬೇಕು. ಅದು ಮ್ಯಾಚ್ ಕರಿಬೇಕಂತ ಅದಕ್ಕೆ ಬೈದೆ ನಾನು, ಏನಕ್ಕೆ ಬಿಡಲ್ಲ ನೀನು ಅಂತ ನಿಂತ್ಕೊಂಡು ಕೇಳ್ತಿರೋದು. ಅದು ನೀನು ಕಚ್ಬಿಟ್ಟು ಹೋಯ್ತೀನಿ, ಇಲ್ಲ ಅಂದರೆ ನನ್ನ ಪಾಡನ್ನು ನಾನು ಹೋಯ್ತೀನಿ. ಬರ ಅಪ್ಪು ಮುಟ್ಟೋದೆಲ್ಲ ಬೇಡ, ಹಂಗೆ ಮಾತಾಡ್ಸು. ಅಲ್ಲಿ ನೋಡು, ಬೇಡ. ನಾನು ಮುಟ್ತೀನಿ, ನೀನೇ ಎದುರಿಸೋದು. ಭಯ ಅಪ್ಪು, ಗೊತ್ತಿಲ್ಲ. ಏನು ಮಾಡಲ್ಲ ಬಾ, ನೀನಿಗೆ ಬೇಗ ಫ್ರೆಂಡ್ ಆಗ್ತಾರೆ ಅಲ್ವಾ. ನಿನ್ನ ಕ್ಯಾರಿ ಬೇಕಂತ ಯಾರು ಕೇಳಿದೆ. ಅಪ್ಪುಗಂತೂ ನಾಯಿಗಳಂದರೆ ತುಂಬಾ ಇಷ್ಟ. ಆದರೆ ನನಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಅಂದರೆ ನಮ್ಮನೆ ಹತ್ರ ಇರೋ ನಾಯಿಗಳಂದರೆ ನಮಗೆ ಪರಿಚಯ, ಅವ್ರು ಡೈಲಿ ಮಾತಾಡಿಸ್ತಿರ್ತಾರೆ. ಇನ್ನಿಲ್ಲಿ ಯಾವಾಗಲೂ ಬಂದಿರೋದಲ್ವ, ಕಚ್ಬಿಟ್ರೆ ಏನು ಮಾಡೋದು ಅನ್ನೋದೊಂದೇ ನನಗೆ ಭಯ. ಇನ್ನು ಈ ಕಡೆ ಆ ನವಿಲ್ ಕಾಣಿಸ್ತು ನನಗೆ, ತೀರಾ ಹತ್ರದಲ್ಲೋಗಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಹೊರಟ್ಬಿಡ್ತು. ಕುರ್ಮಾ ಅಂತ ಐತೆ ಬಜ್ಜಿ. ಸುಮ್ಮನಿರಮ್ಮ, ಎಲ್ಲ ತಿನ್ನೋಕ್ಕೆ ಉಟ್ಬಿಟ್ಟಿದ್ಯಾ ಅಂತ ನಾನು. ಅಯ್ಯೋ ಏನಿಲ್ಲ, ತಿನ್ನಪ್ಪು.
ವಾಟರ್ ಬಾಟಲ್ ಸಮೇತ ತೊಗೊಂಡು ಬಂದಿದ್ದಾರೆ. ಯಾವಾಗ್ಲೂ ಆ ಕೆಲಸ ಈ ಕೆಲಸ ಅಂತ ಹೇಳ್ಬಿಟ್ಟು ಬರೀ ಬ್ಯುಸಿಲೇ ಇರ್ತೀವಿ. ಈ ಥರ ಅಪರೂಪಕ್ಕೊಂದ್ಸಲ ಹಿಂಗೆ ಹೊರಗಡೆ ಬಂದರೆ ನೆಮ್ಮದಿ ಅಂತ ಅನಿಸುತ್ತೆ. ಒಂಥರ ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸಾಗಲ್ಲ. ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ವೆಹಿಕಲ್ ಸೌಂಡ್ ಇಲ್ಲ, ಮುಖ್ಯವಾಗಿ ಒಂಥರ ಚೆನ್ನಾಗಿದೆ ಇಲ್ಲಿ. ಮಕ್ಕಳನ್ನ ಕರ್ಕೊಂಡು ಬಂದರೆ ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಗೊತ್ತಾ. ಆಟ ಆಡಲಿಕ್ಕೆಲ್ಲ ಏನೇನೋ ಇದೆ ಇಲ್ಲಿ, ಏನೇನೋ ಆಟ ಆಡ್ತಾ ಇದ್ದಾರೆ ಮಕ್ಕಳು, ಪಾಡಿಗೆ ಮಕ್ಕಳು. ನಮ್ಮ ಪಾಡಿಗೆ ನಾವು ಹಿಂಗೆ ಕುತ್ಕೊಳ್ಬೋದು ಆರಾಮಾಗಿ. ಒಂಥರ ಚೆನ್ನಾಗಿದೆ. ಮಕ್ಕಳು ಹೆಂಗಾರು ಆಟ ಆಡ್ಕೊಂಡು ಎಲ್ಲರೂ ಉಳ್ಳಾಡ್ಬೋದು. ಇನ್ನಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರಲ್ಲ, ನಮಗೂ ಒಂಥರ ಆಸೆ ಆಗ್ತಿತ್ತು ನಾವು ಕೂಡ ಹೋಗಿ ಆಟ ಆಡಬೇಕು ಅಂತೇಳಿ. ಹಂಗಾಗಿ ಅಪ್ಪು ಕೂಡ ಈ ಕಡೆ ಜಾರ ಬಂಡಿಯಲ್ಲಿ ಜಾರದನ್ನ ಟ್ರೈ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಒಂದು 2-3 ಸಲ ಆಡಿದ್ರು. ಗಟ್ಟಿಗೆ ಹಿಡ್ಕೋ. ನೂಕು ನೂಕು, ತೆಳ್ಳು ತೆಳ್ಳು. ಹಾ ಸಾಕು ಸಾಕು, ನೀನ್ ತಲೆ ಕೊಡ್ಕೊಂಡ್ಬಿಡ್ತೀಯ ಬಿಡು. ಹಾ ಮೇಲ್ ಕೆತ್ಕೋ ಕಾಲು. ಆ ಮಗು ಗೊತ್ತಿರೋದು ಗೊತ್ತಿಲ್ಲ ನಿಂಗೆ. ಸುಮ್ನೆ ನಾನು ಹೋಗ್ತೀನಿ. ಹಿಡ್ಕೋ ಗಟ್ಟಿಗೆ. ಕಾಲ್ ಸ್ಟ್ರೈಟ್ ಮಾಡು, ಕಾಲ್ ನೀಟಾಗಿ ನೀಡ್ಕೊಂಗೆ. ನೋಡ ಅವ್ರು ಹಂಗ್ ನೀಡವ್ರೆ ನೋಡಲ್ಲಿ. ಅಕ್ಕ ಹಾ ಏನಪ್ಪ? ಓ ಯೋಗ ಗುರುಜಿ. ಓ ಬೇಡ ಸುಮ್ನಿರಲ್ಲ, ಕಾಲ್ಗೆ ಟಚ್ ಆಗ್ಬಿಟ್ರೆ. ಇರು ಇರು, ಇಳಿಬೇಡ ನಿಮಿಷ. ಥ್ಯಾಂಕ್ಸ್ ಅಪ್ಪ. 250 ರೂಪಾಯಿ ಖರ್ಚಾಯ್ತು. ಇಲ್ಲ 50 ರೂಪಾಯಿ ಟಿಕೆಟು, 70-80 ರೂಪಾಯಿ, 60 ರೂಪಾಯಿ ಚುರ್ಮುರಿ, ಪೆಟ್ರೋಲ್ 100 ರೂಪಾಯಿ, 250 ರೂಪಾಯಿ ಟ್ರಿಪ್ಪು. ಸಾಕಾಯ್ತು. ಅಲ್ಲಿ ದುರ್ಗಾದೇವಿ ದೇವಸ್ಥಾನ ಇದೆ ನೋಡಿ ಎದುರುಗಡೆ. ಈ ಕಡೆ ಎಲ್ಲ ಇನ್ನು ದೇವಸ್ಥಾನಗಳು. ಏನೋ ಒಂಥರ ಜಾಗ ಚೆನ್ನಾಗೈತೆ. ಒಂಥರ ನೆಮ್ಮದಿ. ಇನ್ನು ನಾವು ಕೂಡ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು. ಅದಾದಮೇಲೆ ಹೊರಡೋಣ ಅಂತೇಳಿ ಒಂದು 6 ಗಂಟೆ ಅನ್ನಂಗೆ ಹೊರಟು. ನಾನು ಬೆಳಗ್ಗೆ ತಾನೇ ಹೇಳಿದ್ನಲ್ಲ, ಫ್ರಿಜ್ ಮೇಲಿರೋ ಬಾಕ್ಸ್ ಎಲ್ಲ ಆಂಟಿಯವ್ರ ಮನೆದು ಅಂತ. ಇನ್ನು ಬರುವಾಗ ಇನ್ನೊಂದೆರಡು ಬಾಕ್ಸ್ ಕೊಟ್ಟು ಕಳಿಸಿದ್ದಾರೆ ನೋಡಿ. ತಂಬಿಟ್ಟು ಮಾಡಿದ್ರಂತೆ, ಹಸಕ್ಕಿ ತಂಬಿಟ್ಟು. ಅದು ನಾನಿನ್ನ ಹೋದಾಗ ಮಾಡ್ತಾಯಿದ್ರು, ಹಂಗೆ ಕೊಟ್ಟರು. ಇನ್ನು ಕಡಲೆಕಾಳ್ದು ಸ್ವಲ್ಪ ಉಸ್ಲಿನೂ ಕೂಡ ಕೊಟ್ಟಿದ್ದಾರೆ. ನನ್ನ ಫೇವ್ರೇಟ್ ಇದು ಕಡಲೆಕಾಳು ಉಸ್ಲಿ. ಒಂದ್ಸಲ ರೆಸಿಪಿ ಕೂಡ ನಾನು ಮಾಡಿದ್ದೆ, ಆಂಟಿನೇ ಹೇಳ್ಕೊಟ್ಟಿದ್ದೆ, ಅದನ್ನು ಕೂಡ ಚೆನ್ನಾಗಿರುತ್ತೆ. ಈ ಥರ ಮನೆ ಪಾರ್ಸಲ್ ಡೈಲಿ ಬರ್ತಿರುತ್ತೆ. ಯಾಕಂಗೆ ಕೊಟ್ಟು ಕಳಿಸ್ತೀರಾ ಏನಾದರೂ ಮಾಡಿದಾಗ ಅಂದರೆ, ನೀನು ಇದನ್ನೆಲ್ಲ ಮಾಡಲ್ವಲ್ಲ, ಬರೀ ಹೆಲ್ದಿ ಹೆಲ್ದಿ ಅಂತ ಅದು ಇದು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕೊಟ್ಟು ಕಳಿಸೋದವರು. ಇದೇನು ಇರ್ದೇನೆ ತಗೋ. ಇದು ಕೋಸಂಬರಿನ ಇದು. ಹೌದು, ಅಂದರೆ ಈ ಥರದ್ದೆಲ್ಲ ಯಾವಾಗಲೂ ನಾನು ಪ್ರತಿದಿನ ಮಾಡಲ್ಲ ಅಂತ ಅವರು. ಸ್ವೀಟ್ ಎಲ್ಲ ಮಾಡಲ್ಲ ಅಂತ. ಇದೆಲ್ಲ ಸ್ವೀಟ್ ಎಲ್ಲ ಮಾಡಲ್ಲ, ತಂಬಿಟ್ಟೆಲ್ಲ ನಾನು ಮಾಡಲ್ಲ ಅಂತ. ಇನ್ನು ಹೂವು ತೊಗೊಂಡು ಬಂದಿರೋಣ. ಇದರಲ್ಲಿ ಇವಾಗ ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಪಾಪ ಇವ್ರಿಗೆ ರೆಸ್ಟ್ ಇಲ್ಲ, ಇವಾಗ ಹೊರಡ್ತಾರೆ. ಹೆಲ್ಮೆಟ್ಟು ಕೂಡ ತೆಗ್ದಿಲ್ಲ ಇವರು. ಹಂಗೆ ವಿಡಿಯೋ ಶುರು ಮಾಡಿಬಿಟ್ರು. ಹಾಂ ಸರಿ. ಇನ್ನು ಬ್ಲಾಗ್ ಕೂಡ ಇಷ್ಟೇ. ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ಬ್ಲಾಗ್ನ ನೋಡಿರ್ತೀರಾ ಅಂತ ಅಂದ್ಕೊತೀನಿ. ಪೂರ್ತಿಯಾಗಿ ಬ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.